ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಡಿಆರ್ಐ ವಿರುದ್ಧವೇ ಮಾಣಿಕ್ಯ ಸುಂದರಿ ಲೆಟರ್ ಬಾಂಬ್. ನಾನು ಅಮಾಯಕಿ. ಡಿಆರ್ಐ ಎಡಿಜಿಗೆ ರನ್ಯಾ ಸುದೀರ್ಘ ಪತ್ರ. ನನ್ನನ್ನ ವಿಮಾನದಲ್ಲೇ ಬಲವಂತವಾಗಿ ಬಂಧಿಸಿದ್ದಾರೆ. ತನಿಖಾ ಅಧಿಕಾರಿಗಳು 10ರಿಂದ 15 ಬಾರಿ ಮುಖಕ್ಕೆ ಹೊಡೆದಿದ್ದಾರೆ. ಡಿಆರ್ಐ ವಿರುದ್ಧ ರನ್ಯಾ ಆರೋಪಗಳ ಸುರಿಮಳೆ. ಲೋಕಲ್ ಟ್ರಿಪ್ನಂತೆ ದುಬೈಗೆ ಹೋಗ್ತಿದ್ದ ಚಿನ್ನದ ಚಿಟ್ಟೆ. ಆ ಸಚಿವರ ಬುಡಕ್ಕೆ ಬರುತ್ತಾ ರನ್ಯಾ ಗೋಲ್ಡ್ ಕೇಸ್. ಬೆಳಗಾವಿಯಲ್ಲಿ ಎದೆ ಜಲ್ಲನಿಸೋ ಆಕ್ಸಿಡೆಂಟ್. ಇಬ್ಬರನ್ನ ದೇವರೇ ಕಾಪಾಡಿದ್ರು. ಮಂಡ್ಯದಲ್ಲಿ ಮಕ್ಕಳ ಮುಂದೆಯೇ ಕಣ್ಮುಚ್ಚಿದ ತಾಯಿ. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ತಗ್ಲಾಕೊಂಡಿರುವ ನಟಿ ರನ್ಯಾ ಡಿಆರ್ಐ ಅಧಿಕಾರಿಗಳ ವಿರುದ್ಧವೇ ದೂರಿನ ಸುರಿಮಳೆಗೈದಿದ್ದಾರೆ. ಡಿಆರ್ಐ ಅಡಿಷನಲ್ ಡೈರೆಕ್ಟರ್ ಜನರಲ್ಗೆ ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕ ಪತ್ರ ಬರೆದಿರುವ ರನ್ಯಾ, ನನಗೆ ವಿವರಿಸಲು ಅವಕಾಶ ನೀಡಿಲ್ಲ. ಸಹಿ ಮಾಡದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನನ್ನನ್ನ ವಿಮಾನದಲ್ಲೇ ಬಲವಂತವಾಗಿ ಬಂಧಿಸಿ 10ರಿಂದ 15 ಬಾರಿ ಕೆನ್ನೆಗೆ ಹೊಡೆದಿದ್ದಾರೆ. ಅದು ಸ್ಪಷ್ಟವಾಗಿ ಕಾಣುತ್ತೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ನಾನು ಯಾವುದೇ ಅಪರಾಧದಲ್ಲಿ ಭಾಗಿಯಾಗಿಲ್ಲ ಅಂತ ಡಿಆರ್ಐ ಅಧಿಕಾರಿಗಳ ವಿರುದ್ಧವೇ ರನ್ಯಾ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಟೈಪ್ ಮಾಡಿದ್ದ 60 ಪೇಪರ್ 40 ಖಾಲಿ ಪೇಪರ್ ಮೇಲೆ ಸಹಿ ಮಾಡಿಸಿಕೊಂಡಿದ್ದಾರೆ. ಮಾರ್ಚ್ 3ರ ಸಂಜೆ 6:45ಕ್ಕೆ ನನ್ನನ್ನ ವಶಕ್ಕೆ ಪಡೆದು ಮಾರ್ಚ್ 4ರ ರಾತ್ರಿ 7:30ಕ್ಕೆ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ಅಲ್ಲಿಯವರೆಗೂ ಮಲಗಲು ಅವಕಾಶ ನೀಡಿಲ್ಲ. ಊಟಕ್ಕೂ ಟೈಮ್ ಕೊಟ್ಟಿಲ್ಲ. ಈ ಕೇಸಲ್ಲಿ ನನ್ನ ಕುಟುಂಬದವರ ಹೆಸರು ತರೋ ಬೆದರಿಕೆ ಹಾಕಿದ್ದಾರೆ. ಈ ಕೇಸಲ್ಲಿ ಅವರ ಪಾತ್ರವೂ ಇಲ್ಲ, ನನ್ನ ಪಾತ್ರವೂ ಇಲ್ಲ. ನಾನು ಅಮಾಯಕಿ ಅಂತ ಆರ್ಐ ಎಡಿಜಿಗೆ ಬರೆದ ಪತ್ರದಲ್ಲಿ ನಟಿ ರನ್ಯಾ ಆರೋಪಿಸಿದ್ದಾರೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ರನ್ಯಾ ರಾವ್ ಬೆಂಗಳೂರಿನಲ್ಲಿ ಕಾರಿನಲ್ಲಿ ಓಡಾಡೋಕ್ಕಿಂತ ಹೆಚ್ಚಾಗಿ ದುಬೈ ಫ್ಲೈಟ್ ಹತ್ತಿ ಇಳಿತಾ ಇದ್ಲು. ಪ್ರಕರಣ ಬೆಳಕಿಗೆ ಬರುವುದಕ್ಕಿಂತ ಮುನ್ನವೂ ರನ್ಯಾ ದುಬೈಗೆ ಸಾಕಷ್ಟು ಬಾರಿ ಹೋಗಿ ಬಂದಿದ್ಲು. ದುಬೈಯನ್ನೇ ಅಡ್ಡವನ್ನಾಗಿ ಮಾಡಿಕೊಂಡಿದ್ದ ರನ್ಯಾ 2021ರಲ್ಲಿ ಒಮ್ಮೆ ಕುಟುಂಬದ ಜೊತೆ ವಿದೇಶಕ್ಕೆ ಹೋಗಿದ್ಲು. 2022ರಲ್ಲಿ ಯಾವುದೇ ವಿದೇಶ ಪ್ರವಾಸಕ್ಕೆ ಹೋಗಿರಲಿಲ್ಲ. ಆದರೆ 2023ರ ಜೂನ್ ಬಳಿಕ ದುಬೈಗೆ ಹೋಗೋದು ಬರೋದು ಕಾಮನ್ ಆಗಿ ಬಿಟ್ಟಿತ್ತು. 2023ರ ಜೂನ್ನಿಂದ ಬರೋಬ್ಬರಿ 52 ಬಾರಿ ಐಷಾರಾಮಿ ನಗರಿ ದುಬೈಗೆ ರನ್ಯಾ ಹೋಗಿ ಬಂದಿದ್ದಾಳೆ. ಇನ್ನು ಚಿನ್ನ ಕಳ್ಳ ಸಾಗಾಟದಲ್ಲಿ ಏರ್ಪೋರ್ಟ್ನಲ್ಲಿ ಡಿಆರ್ಐ ಕೈಗೆ ಸಿಕ್ಕಿ ಬೀಳುತ್ತಿದ್ದಂತೆ ನಟಿ ರನ್ಯಾ ರಾವ್ ಗಳಗಳನ್ನೇ ಕಣ್ಣೀರಿಟ್ಟಿದ್ದಳಂತೆ. ನನ್ನಿಂದ ನೀವೆಲ್ಲ ಸಿಕ್ಕಿಬಿದ್ರೆ ನನ್ನಿಂದ ತಪ್ಪಾಯ್ತು. ಡ್ಯಾಡಿ ಅಂಕಲ್ಗೆ ಕಾಲ್ ಮಾಡಿ ತಿಳಿಸು ಎಂದು ಕಣ್ಣೀರಿಡುತ್ತಾ ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ಗೆ ನಟಿ ರನ್ಯಾ ಹೇಳಿದಳು ಎಂಬ ಮಾಹಿತಿ ಬೆಳಕಿಗೆ ಬಂದಿದೆ. ರನ್ಯಾ ರಾವ್ ಕೇಸಲ್ಲಿ ಏರ್ಪೋರ್ಟ್ ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗಿದೆ. ಈಗ ಮತ್ತು ಈ ಹಿಂದೆ ಇದ್ದ ಅಧಿಕಾರಿಗಳಿಗೆ ತನಿಖೆಯ ಬಿಸಿ ತಟ್ಟಲಿದೆ. ಯಾಕಂದ್ರೆ ವರ್ಷದಲ್ಲಿ 25ಕ್ಕೂ ಹೆಚ್ಚು ಬಾರಿ ಟ್ರಾವೆಲ್ ಮಾಡಿದ ರನ್ಯಾ ರಾವ್ ದುಬೈ ಪ್ರವಾಸದ ವೇಳೆ ತಪಾಸಣೆ ಮಾಡಿರಲಿಲ್ವಾ ಎಂಬ ಶಂಕೆ ಉದ್ಭವಿಸಿದೆ. ಅಲ್ಲದೆ ಏರ್ಪೋರ್ಟ್ ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜು, ಮಹಾಂತೇಶ್, ವೆಂಕಟರಾಜು ಸೇರಿ ಹಲವರಿಗೆ ನೋಟಿಸ್ ಜಾರಿ ಮಾಡಲು ತನಿಖಾಧಿಕಾರಿ ಗೌರವ್ ಗುಪ್ತಾ ಟೀಮ್ ಮುಂದಾಗಿದೆ. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಇಡಿ ಇಬ್ಬರು ಉದ್ಯಮಿಗಳನ್ನ ವಶಕ್ಕೆ ಪಡೆದುಕೊಂಡಿದೆ. ಸದ್ಯ ಇಬ್ಬರು ಉದ್ಯಮಿಗಳನ್ನ ಇಡಿ ವಿಚಾರಣೆ ನಡೆಸುತ್ತಿದ್ದು, ವಿಚಾರಣೆಗೆ ಸಹಕರಿಸದೇ ಇದ್ದರೆ ಬಂಧಿಸುವ ಸಾಧ್ಯತೆ ಇದೆ. ಈ ಮಧ್ಯೆ ನಟಿ ರನ್ಯಾ ಬಂಧನಕ್ಕೂ 3 ವಾರದ ಮುಂಚೆ ದುಬೈ, ಮಲೇಷ್ಯಾ ಸೇರಿದಂತೆ ಯುರೋಪ್ ಕಂಟ್ರಿಗಳಿಂದ ರನ್ಯಾಗೆ ಸತತವಾಗಿ ಕರೆಗಳು ಬಂದಿರುವುದು ಗೊತ್ತಾಗಿದೆ. ಡಿಆರ್ಐ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಇನ್ನು ರನ್ಯಾ ಕೇಸ್ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ತನಿಖೆಗೆ ಸಮಿತಿ ರಚನೆ ಮಾಡಲಾಗಿದೆ. ಪ್ರಕರಣದಲ್ಲಿ ಡಿಜಿಪಿ ಇದ್ದಾರೆ ಅನ್ನೋ ಕಾರಣಕ್ಕೆ ಡಿಪಿಐಆರ್ಗೆ ತನಿಖೆಗೆ ಕೊಡಲಾಗಿದೆ. ಐಎಎಸ್ ಡಿಪಿಐಆರ್ ಅಡಿಯಲ್ಲಿ ಬರುವ ಕಾರಣ ಗೌರವ್ ಗುಪ್ತಾ ಹಾಗೂ ಡಿಐಜಿ ನೇತೃತ್ವದಲ್ಲಿ ತನಿಖೆ ಮಾಡಿಸಲಾಗುತ್ತಿದೆ. ವರದಿ ನಂತರ ಪರಿಶೀಲನೆ ಮಾಡುತ್ತೇವೆ. ಅಲ್ಲದೆ ಪ್ರಕರಣದಲ್ಲಿ ಇಡಿ, ಸಿಬಿಐ ತನಿಖೆ ಮಾಡುತ್ತಿದೆ. ಅವರು ನಮ್ಮ ಜೊತೆ ಮಾಹಿತಿ ಹಂಚಿಕೊಂಡಿಲ್ಲ ಎಂದಿದ್ದಾರೆ. ಇತ್ತ ಸಚಿವ ಶರಣು ಪ್ರಕಾಶ್ ಪಾಟೀಲ್, ಪ್ರಕರಣದಲ್ಲಿ ಸಚಿವರ ಪಾತ್ರ ಏನಿರಲು ಸಾಧ್ಯವಿದೆ. ಏರ್ಪೋರ್ಟ್ ಕೇಂದ್ರದ ಅಧೀನದಲ್ಲಿದೆ. ಹೀಗಾಗಿ ಕೇಂದ್ರ ಸಚಿವರೇ ಭಾಗಿಯಾಗಿರಬಹುದು ಎಂದು ಬಾಂಬ್ ಸಿಡಿಸಿದ್ದಾರೆ. ನಮಗೇನು ಇನ್ಫಾರ್ಮೇಶನ್ ಅವರು ಅಧಿಕೃತವಾಗಿ ನಮಗೇನು ಕೊಡೋದಿಲ್ಲ, ಕೊಟ್ಟಿಲ್ಲ ಇಲ್ಲಿವರೆಗೆ. ಸ್ಪೆಕ್ಯುಲೇಷನ್ಸ್ ಅಷ್ಟೇ ಬಿಟ್ರೆ ನಮಗೇನು ಅಫಿಷಿಯಲ್ ಆಗಿ ಯಾವುದನ್ನು ಕಮ್ಯುನಿಕೇಟ್ ಮಾಡಿಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಮಾಡಿದ ನಂತರವೇ ನಮಗೆಲ್ಲ ಗೊತ್ತಾಗುತ್ತೆ. ಗೋಲ್ಡ್ ಸ್ಮಗ್ಲಿಂಗ್ ಇದರಲ್ಲಿ ಮಿನಿಸ್ಟರ್ ಏನ್ ರೋಲ್ ಇಡಕ್ ಸಾಧ್ಯ ಇದೆ? ಏರ್ಪೋರ್ಟ್ ನಮ್ಮ ಅಂಡರ್ ಬರ್ತಾವ? ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಬರೋದು. ಅವ್ರೇನೋ ಕನ್ಫ್ಯೂಸ್ ಆಗಿ ಹೇಳಿರ್ಬೇಕು ನೋಡಿ, ಸೆಂಟ್ರಲ್ ಮಿನಿಸ್ಟರ್ ಅಂತಿರ್ಬೇಕು. ಯಾಕಂದ್ರೆ ಈಗ ಏರ್ಪೋರ್ಟ್ ಅಂತೂ ನಮ್ಮ ಅಂಡರ್ ಅಂತೂ ಬರಲ್ಲ. ಏರ್ಪೋರ್ಟ್ ಅಲ್ಲಿ ಟೋಟಲ್ ಕಂಟ್ರೋಲ್ ಇಸ್ ಗವರ್ಮೆಂಟ್ ಆಫ್ ಇಂಡಿಯಾ. ಹಾಗಾಗಿ ನಮ್ಮ ಸರ್ಕಾರದಲ್ಲಿ ಯಾರು ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕೇಂದ್ರ ಸರ್ಕಾರದ ಮಂತ್ರಿಗಳು ಹೇಳಿರ್ಬೇಕು. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರಾಜಕೀಯವೂ ಜೋರಾಗಿದೆ. ಈ ಪ್ರಕರಣದಲ್ಲಿ ಸಚಿವರ ಸಂಪರ್ಕದ ಆರೋಪವನ್ನು ಬಿಜೆಪಿ ಮಾಡಿದೆ. ಈ ಮಧ್ಯೆ ಆ ಇಬ್ಬರು ಸಚಿವರ ಜೊತೆಗೆ ಸಿಎಂ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರಂತೆ. ಮುಜುಗರದ ಸನ್ನಿವೇಶ ಎದುರಾದರೆ ಪರಿಸ್ಥಿತಿ ಎದುರಿಸೋದಕ್ಕೆ ಸಿದ್ಧವಾಗಿರಿ, ವೈಯಕ್ತಿಕ ಮಟ್ಟದಲ್ಲೂ ಸಮಸ್ಯೆ ಇತ್ಯರ್ಥ ಪಡಿಸಿಕೊಳ್ಳಿ ಅಂತ ಸಚಿವರಿಗೆ ಸಿಎಂ ಸಲಹೆ ಕೊಟ್ಟಿದ್ದಾರಂತೆ. ಈ ಪ್ರಕರಣದಲ್ಲಿ ಮಂತ್ರಿಗಳ ಹೆಸರು ಕೇಳಿಬಂದರೂ ಸರ್ಕಾರ ಈ ಬಗ್ಗೆ ಚಕಾರ ಎತ್ತಾ ಇಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ದುಬೈನಿಂದ ಸ್ಮಗ್ಲಿಂಗ್ನಲ್ಲಿ ಚಿನ್ನ ತರೋದು ಕಾಮನ್. ಇನ್ನೊಂದು 15 ದಿನ ಇರಿ, ಎಲ್ಲವೂ ಗೊತ್ತಾಗ
ಗೊತ್ತಾಗುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಪ್ರೋಟೋಕಾಲ್ ದುರ್ಬಳಕೆ ಆಗಿದ್ರೆ ತನಿಖೆ ಆಗಲಿ ಎಂದಿದ್ದಾರೆ ಸಚಿವ ಸಂತೋಷ್ ಲಾಡ್. ಇಲ್ಲಿವರೆಗೆ ಅವರ ಕಾಲ್ ರೆಕಾರ್ಡು ಅವರು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆ ನಂತರ ಮಂತ್ರಿಗಳ ಹೆಸರುಗಳು ಕೇಳ್ತಾ ಇದೆ. ಅದರ ಬಗ್ಗೆ ಯಾವುದೇ ಚಕಾರವನ್ನು ರಾಜ್ಯ ಸರ್ಕಾರ ಎತ್ತುತ್ತಾ ಇಲ್ಲ. ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳದ್ದು ಇದರಲ್ಲಿ ಪಾತ್ರ ಇದೆ ಅನ್ನುವಂಥ ಮಾತುಗಳು ನಡೀತಾ ಇದೆ. ನೋಡಿ, ಇದು ಒಂದೇ ಆಗಿಲ್ಲ. ದಿವ್ಸಕ್ಕೆ ವಾರದಾಗೂ 15 ದಿವ್ಸಕ್ಕೊಂದ್ಸಲ ಪೇಪರ್ನಾಗ ಓದ್ತೀವಿ. ಇದೇನು ಹೊಸದಲ್ಲ. ಬರ್ತಿರ್ತಾರೆ, ಅವ್ರು ಹಿಡಿದಿರ್ತಾರೆ, ಇದು ರೂಟೀನು. ಇದನ್ನು ನಾವು ಹೋಗಿ ಬೇರೆ ಬೇರೆ ಕಲ್ಪನೆ ಕೊಡ್ತಾರೆ. ಅವ್ರ ಡ್ಯೂಟಿ ಐತಿ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ಯಾರು ಸಿಗ್ತಾರೆ ಅವ್ರನ್ನೊಳಗೆ ಹಾಕ್ತಾರೆ. ಅದನ್ನು ನಾವು ಅಲ್ಲಿ ಇಲ್ಲಿ ಸುತ್ತಾಕ್ಸಿ, ಆ ಕಡೆ ಸುತ್ತಾಕ್ಸಿ, ಈ ಕಡೆ ಸುತ್ತಾಕ್ಸಿದ್ರಾಗ ಆಗ್ತಿಲ್ಲ. ಅವ್ರು ಬಿಟ್ಬಿಡೋಣ. ಅವರು ನಮ್ಮ ಮೇಲೆ ಆಗಲ್ಲ, ತಾವು ಪ್ರಶ್ನೆ ಕೇಳ್ತಾ ಇದ್ದೀರಿ, ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಥವಾ ನಮ್ಮ ಇರ್ತಕ್ಕಂಥ ಸೀನಿಯರ್ ಆಫೀಷಿಯಲ್ಸ್ ಯಾರು ಇನ್ವಾಲ್ವ್ ಇದ್ದಾರೆ, ಇನ್ವಾಲ್ವ್ ಇದ್ದರೆ ತನಿಖೆ ಆಗಲಿ, ಅದ್ರಾಗೇನು ಅಭ್ಯಂತರ, ತನಿಖೆ ಆಗಲಿ. ಬೆಳಗಾವಿಯ NH4ರಲ್ಲಿ ಘನಘೋರ ದುರಂತವೊಂದು ತಪ್ಪೋಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಚಲಿಸುತ್ತಿದ್ದ ಕಾರಿನ ಮೇಲೆ ಕಾಂಕ್ರೀಟ್ ಮಿಕ್ಸರ್ ಲಾರಿ ಮುಗುಚಿ ಬಿದ್ದಿದೆ. ಅದೃಷ್ಟ ಚೆನ್ನಾಗಿತ್ತೇನೋ ಕಾರಿನಲ್ಲಿದ್ದ ಇಬ್ಬರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ಕಾಪಾಡಿ ಕಾಪಾಡಿ ಎಂದು ಕಾರಿನಲ್ಲಿ ಇದ್ದವರು ಕೂಗಾಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಕ್ರೇನ್ ಮೂಲಕ ಇಬ್ಬರನ್ನು ರಕ್ಷಿಸಿದ್ದಾರೆ. ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ದೇವರು ದೊಡ್ಡವನು, ನಾವು ಬದುಕಿದ್ದೇ ಪವಾಡ ಅಂತ ಬದುಕುಳಿದವರು ಪಬ್ಲಿಕ್ ಟಿವಿ ಜೊತೆ ಹೇಳಿಕೊಂಡಿದ್ದಾರೆ. ನಮ್ಮನ್ನು ಓವರ್ಟೇಕ್ ಮಾಡಲಿಕ್ಕೆ ಹೋಗಿ ಡಿವೈಡರ್ಗೆ ಹೊಡೆದು ಗಾಡಿ ನಮ್ಮ ವೆಹಿಕಲ್ ಮೇಲೆ ಪಲ್ಟಿ ಆಗಿಬಿಡ್ತು ಸರ್. ಪಲ್ಟಿ ಆಗೋದು ನೋಡ್ತಾ ಇದ್ರಿ? ಕಣ್ಣು ಮುಂದೆ ನೋಡ್ತಾ ಇದೀವಿ ಸರ್. ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಕಾರಲ್ಲೇ ಇದ್ದೀವಿ. ಬಿದ್ದ ನಂತರ ನಮ್ಗೆ ಏನು ಮಾಡಬೇಕು ಅಂತ ಏನೂ ಗೊತ್ತಾಗಲಿಲ್ಲ. ಜನ ಎಲ್ಲ ಬಂದು ಪೊಲೀಸರಿಗೆ ಕಾಲ್ ಮಾಡಿ, ಅಗ್ನಿಶಾಮಕದವ್ರು ಕಾಲ್ ಮಾಡಿ, ಕ್ರೇನ್ ತರಿಸಿ ಎಲ್ಲ ಹೆಲ್ಪ್ ಮಾಡಿದ್ರೆ ಮಿನಿಮಮ್ ಒಂದು 40-45 ಮಿನಿಟ್ಸ್ವರೆಗೆ ನಾವು ನಮ್ಮ ವೆಹಿಕಲಲ್ಲೇ ಇದ್ದೀವಿ ಸರ್. ಒಳಗಡೆ ಇದ್ದಾಗಲಾದರೂ ನಾವು ಬದುಕ್ತೀವಿ ಅನ್ನೋದು ಗ್ಯಾರಂಟಿ ಇದ್ದಿರಲಿಲ್ಲ ಸರ್. ಪುನರ್ಜನ್ಮ ಅಂತ ಮತ್ತೊಂದು ಸಲ ಹೇಳ್ಬೋದು ಸರ್. ಹುಬ್ಬಳ್ಳಿಯಲ್ಲಿ ಗುಂಡಿನ ಮೊರತ ಕೇಳಿಸಿದೆ. ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿ ಎಸ್ಕೇಪ್ ಆಗಲು ಯತ್ನಿಸಿದ ದರೋಡೆಕೋರರ ಮೇಲೆ ಹುಬ್ಬಳ್ಳಿಯ ಸಬರ್ಬನ್ ಠಾಣೆಯ ಪೊಲೀಸರು 8 ಸುತ್ತು ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಮಾರ್ಚ್ 1ರಂದು ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ನಿವಾಸದ ಬಳಿಯ ಅಪಾರ್ಟ್ಮೆಂಟ್ನಲ್ಲಿ ಸುಮಾರು 20 ಲಕ್ಷ ಮೌಲ್ಯದ ವಸ್ತುಗಳು ಕಳ್ಳತನವಾಗಿತ್ತು. ಈ ಹಿಂದೆ ವಿದ್ಯಾಗಿರಿ, ಧಾರವಾಡ ಶಹರ, ಕೇಶವಾಪುರ ಠಾಣೆಯಲ್ಲಿ ಇದೇ ಮಾದರಿಯಲ್ಲಿಯೇ ದರೋಡೆ ಪ್ರಕರಣ ನಡೆದಿತ್ತು. ಈ ಪ್ರಕರಣದ ಬೆನ್ನತ್ತಿದ ಪೊಲೀಸರಿಗೆ ಗ್ಯಾಂಗ್ ದೆಹಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಆಕ್ಟಿವ್ ಆಗಿರುವ ಸುಳಿವು ಸಿಕ್ಕಿತ್ತು. ಹುಬ್ಬಳ್ಳಿಯಲ್ಲಿ ಮಾರುತಿ ಎಂಬುವರ ಮೇಲೆ ಹಲ್ಲೆ ಮಾಡಿದ ಈ ತಂಡ ಬೈಕನ್ನು ಕಸಿದುಕೊಂಡು ಪರಾರಿಯಾಗಿದ್ರು. ಖಚಿತ ಮಾಹಿತಿಯ ಮೇರೆಗೆ ಆರೋಪಿಗಳ ಬಂಧನಕ್ಕೆ ತೆರಳಿದಾಗ ಪೊಲೀಸ್ ಸಿಬ್ಬಂದಿಯ ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ್ದಾರೆ. ಈ ವೇಳೆ ಆತ್ಮರಕ್ಷಣೆಗಾಗಿ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಪೊಲೀಸರ ದಾಳಿ ವೇಳೆ ಪರಾರಿಯಾಗಿದ್ದ ಆರೋಪಿ ಶಾಮ್ಶಾದ್ ಕುರೇಶಿಯನ್ನ ಬಂಧಿಸಲಾಗಿದೆ. ಇನ್ನು ಆರೋಪಿಗಳು ದರೋಡೆಗೆ ಬಳಸ್ತಾ ಇದ್ದಂತಹ ಐಷಾರಾಮಿ ಕಾರನ್ನೇ ಹುಬ್ಬಳ್ಳಿಯ ಹೈವೇ ಪಕ್ಕದಲ್ಲಿ ಸುಟ್ಟು ಹಾಕಿದ್ದಾರೆ. ದೇವರ ಗುಡಿಯಾಳ್ ಅನ್ನುವಂಥ ಒಂದು ಏರಿಯಾದಲ್ಲಿ ಒಂದು ಗಿಡಗಳ ಮಧ್ಯ ಒಂದು ಕಾರ್ ಮತ್ತು ಒಂದು ಬೈಕ್ ಇರುವಂಥದ್ರ ಮಾಹಿತಿ ನಮಗೆ ಬಂದು ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಕಾರಿಂದ ಇಳಿದು ಕೆಳಗಡೆ ಇದ್ದಂಥ 3 ಜನರಲ್ಲಿ ಇಬ್ಬರನ್ನ ನಾವು ಫೈರ್ ಮಾಡಿ ವಶಕ್ಕೆ ತೊಗೊಂಡಿದ್ದೀವಿ. ಅಂದರೆ ಅವರು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಕಾರದ ಪುಡಿ ಹಚ್ಚಿಬಿಟ್ಟು ಮತ್ತು ವೆಪನ್ನಲ್ಲಿ ಹಲ್ಲೆ ಮಾಡಿಬಿಟ್ಟು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಪ್ರೋಸೆಸ್ ಸುಮಾರು 8 ರೌಂಡ್ಸು ಫೈರ್ ಮಾಡಿದ್ದಾರೆ ನಮ್ಮ ಇಬ್ಬರು ಅಧಿಕಾರಿಗಳು. ಹಾವೇರಿಯಲ್ಲಿ ಹಿಂದೂ ಯುವತಿ ಸ್ವಾತಿ ಮರ್ಡರ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಲವ್ ಕಾಂಪ್ರಮೈಸ್ ಅಂತ ಕರೆದು ಆರೋಪಿ ನಯಾಜ್ ಕೊಲೆ ಮಾಡಿದ್ದಾನೆ. ಪ್ರೀತಿಸಿ ಮೋಸ ಮಾಡಿದ್ರೆ ಸುಮ್ಮನಿರಲ್ಲ ಅಂತ ನಯಾಜ್ಗೆ ಸ್ವಾತಿ ಎಚ್ಚರಿಕೆ ಕೊಟ್ಟಿದ್ಲು. ಆದರೆ ಆರೋಪಿ ನಯಾಜ್ ತಮ್ಮದೇ ಧರ್ಮದ ಯುವತಿ ಜೊತೆಗೆ ಮದುವೆಗೆ ಪ್ಲಾನ್ ಮಾಡಿದ್ದ. ಇದರಿಂದ ಸ್ವಾತಿ ಹತ್ಯೆಗೈಯೋಕೆ ಪ್ಲಾನ್ ಮಾಡಿದ್ದ ನಯಾಜ್ ಸ್ನೇಹಿತರಾದ ವಿನಯ್ ಮತ್ತು ದುರ್ಗಾಚಾರಿ ಜೊತೆಗೆ ಈ ಬಗ್ಗೆ ಚರ್ಚೆ ನಡೆಸಿದ್ದಾನೆ. ಬಳಿಕ ಸ್ವಾತಿಗೆ ಫೋನ್ ಮಾಡಿ ರಾಣೆಬೆನ್ನೂರಿನ ಸ್ವರ್ಣ ಪಾರ್ಕ್ಗೆ ಕರ್ಕೊಂಡು ಹೋಗಿದ್ದಾನೆ. ಬಳಿಕ ಸ್ನೇಹಿತನ ಕಾರಲ್ಲಿ ರಟ್ಟಿಹಳ್ಳಿಯ ಪಾಳುಬಿದ್ದ ಶಾಲೆಯಲ್ಲಿ ಸ್ವಾತಿ ಕರೆದೊಯ್ದು ಕುತ್ತಿಗೆಗೆ ಶಾಲು ಬಿಗಿದು ಉಸಿರುಗಟ್ಟಿಸಿ ಕೊಂದಿದ್ದಾನೆ. ಯಾರಿಗೂ ಅನುಮಾನ ಬಾರದಂತೆ ಕಾರಿನ ಡಿಕ್ಕಿಯಲ್ಲಿ ಶವ ತೆಗೆದುಕೊಂಡು ತುಂಗಭದ್ರಾ ನದಿಗೆ ಪಾಪಿಗಳು ಎಸೆದಿದ್ದಾರೆ. 7 ದಶಕಗಳ ಬಳಿಕ ಟಾರ್ ಭಾಗ್ಯ ಕಂಡಿದ್ದ ರಸ್ತೆಗೂ ಅರಣ್ಯ ಅಧಿಕಾರಿಗಳು ಬೇಲಿ ಹಾಕಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ನಾಗಲಮಕ್ಕಿ ಗ್ರಾಮದಲ್ಲಿ ನಡೆದಿದೆ. ಕಳಸ ಹಾಗೂ ಇಡಕಣಿ ಮಾರ್ಗದ ನಾಗಲಮಕ್ಕಿಯಲ್ಲಿ 250ಕ್ಕೂ ಹೆಚ್ಚು ಮನೆ ಇದೆ. ಸ್ವತಂತ್ರ ಬಂದಾಗಲಿಂದ ಈ ರಸ್ತೆಯಲ್ಲಿ ಜಲ್ಲಿ ಟಾರ್ ನೋಡೋ ಭಾಗ್ಯ ಕಂಡಿರಲಿಲ್ಲ. ಆದರೆ ಈಗ ಸರ್ಕಾರ 4ರಿಂದ 5 ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆಗೆ ಅನುಮೋದನೆ ಕೊಟ್ಟಿತ್ತು. ಕಾಂಟ್ರಾಕ್ಟರ್ ಕೆಲಸ ಕೂಡ ಆರಂಭಿಸಿದ್ರು. ಆದರೆ ಅರಣ್ಯ ಅಧಿಕಾರಿಗಳು ಈ ಜಾಗ ನಮ್ಮದು ಅಂತ ನಡು ರಸ್ತೆಗೆ ಬೇಲಿ ಹಾಕಿದ್ದಾರೆ. ಪರಿಣಾಮ ರಸ್ತೆ ಕಾಮಗಾರಿ ಸ್ಥಗಿತಗೊಂಡಿದೆ. 2 ಚರಂಡಿಗಳಲ್ಲಿ 1 ಚರಂಡಿಯನ್ನು ಮುಚ್ಚಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಸುಮಾರು 200 ಮೀಟರ್ ರಸ್ತೆ ಮಧ್ಯ ಬೇಲಿ ಹಾಕಿದ್ದಾರೆ. 75 ವರ್ಷದಿಂದ ರಸ್ತೆ ನೋಡದ ಜನ ಕೊನೆಗೂ ರಸ್ತೆ ಇದೆಯಲ್ಲ ಅಂತ ಖುಷಿ ಪಟ್ಟಿದ್ರು. ಆದರೆ ಅದಕ್ಕೆ ಅರಣ್ಯ ಅಧಿಕಾರಿಗಳು ಹಳ್ಳಿಗರ ಆಸೆಗೆ ತಣ್ಣೀರಚ್ಚಿದ್ದಾರೆ. ಕಾಡಂಚಿನ ಕುಗ್ರಾಮದ ಜನ ಮತ್ತೆ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಹೋರಾಡೋಕೆ ಶಕ್ತಿ ಇಲ್ಲದೆ ಅಸಹಾಯಕರಾಗಿದ್ದಾರೆ.
ರಸ್ತೆಯಲ್ಲಿ ಗುಂಪಾಗಿ ನಿಂತಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಪಿಎಸ್ಐ ಮೇಲೆ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ತಡರಾತ್ರಿ ಚಿತ್ರದುರ್ಗದ ತುರುವನೂರು ರಸ್ತೆಯಲ್ಲಿ ಮಧುಗಿರಿ ಬಿಜೆಪಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ಮತ್ತು ಟೀಂ ನಿಂತಿದ್ರು. ಇಷ್ಟೊತ್ತಿನಲ್ಲಿ ರಸ್ತೆಯಲ್ಲಿ ಏನು ಮಾಡ್ತಿದ್ದೀರಾ ಅಂತ ನಗರ ಠಾಣೆ ಪಿಎಸ್ಐ ಗಾದಿಲಿಂಗಪ್ಪ ಪ್ರಶ್ನಿಸಿದ್ದಾರೆ. ಈ ವೇಳೆ ಪಿಎಸ್ಐ ಮೇಲೆ ಹನುಮಂತೇಗೌಡ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಮಧುಗಿರಿ ಬಿಜೆಪಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಪೊಲೀಸರಿಂದಲೇ ನನ್ನ ಮೇಲೆ ಹಲ್ಲೆ ನಡೆದಿದೆ ಅಂತ ಹನುಮಂತೇಗೌಡ ಪ್ರತ್ಯಾರೋಪ ಮಾಡಿದ್ದಾರೆ. ಇನ್ನು ಜಿಲ್ಲಾಸ್ಪತ್ರೆಗೆ ಸಂಸದ ಗೋವಿಂದ ಕಾರಜೋಳ ಭೇಟಿ ಕೊಟ್ಟು ಹನುಮಂತೇಗೌಡ ಆರೋಗ್ಯ ವಿಚಾರಿಸಿದ್ದಾರೆ. ರಾತ್ರಿ ಹೋಟೆಲ್ ಬಳಿ ನಿಂತವರ ಮೇಲೆ ಪಿಎಸ್ಐ ಏಕಾಏಕಿ ಹಲ್ಲೆ ಮಾಡಿ ರಾಕ್ಷಸಿ ಪ್ರವೃತ್ತಿ ತೋರಿದ್ದಾರೆ. ಕೂಡಲೇ ಪಿಎಸ್ಐ ಗಾದಿಲಿಂಗಪ್ಪ ಅಮಾನತಿಗೆ ಕಾರಜೋಳ ಒತ್ತಾಯಿಸಿದ್ದಾರೆ. ಏಕಾಏಕಿ ಸಬ್ ಇನ್ಸ್ಪೆಕ್ಟರ್ ಬಂದು ಅವ್ರಿಗೆ ಹೊಡೆದು ಗಲಾಟೆ ಮಾಡಿ ಪೊಲೀಸರನ್ನ ಕರೆಸಿ ನಿನ್ನ ಅರೆಸ್ಟ್ ಮಾಡಿ ತೊಗೊಂಡು ಹೋಗ್ತೀನಿ ಅಂತ ಹೇಳಿದಾಗ ಇವರು ನಾನೇನು ಮಾಡಿದ್ದೀನಿ ಅಂತ ಅದಕ್ಕೆ ರಿವಾಲ್ವರ್ ತೆಗೆದು ಇವ್ರಿಗೆ ಫೈರಿಂಗ್ ಮಾಡ್ಲಿಕ್ಕೆ ನೋಡಿದ. ಅವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿನ್ನೆ ನಡೆದ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್, ಶಾಸಕ ಪ್ರದೀಪ್ ಈಶ್ವರ್ ನಡುವೆ ವಾಗ್ವಾದ ಉಂಟಾಗಿದೆ. ಬಿಜೆಪಿಯ ಕೊಡುಗೆಗಳ ಬಗ್ಗೆ ಪಿಸಿ ಮೋಹನ್ ಹೊಗಳ್ತಾ ಇದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಶಾಸಕ ಪ್ರದೀಪ್ ಈಶ್ವರ್, ಇದೇನು ಬಿಜೆಪಿ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಾ? ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇರೋದು, ನಿಮ್ಮಪ್ಪನ ಸರ್ಕಾರ ಅಲ್ಲ, ಬಾಯಿ ಮುಚ್ಕೊಂಡು ಕುತ್ಕೊಬೇಕು ಅಂತ ಏಕವಚನದಲ್ಲಿಯೇ ಮಾತನಾಡಿದ್ರು. ಇದಕ್ಕೆ ನಾನು ಬಿಜೆಪಿ ಸಂಸದ, ಕಾರ್ಯಕ್ರಮದಲ್ಲಿ ನಾವಿರಬೇಕಾ ಬೇಡವಾ ಅಂಥೇಳಿ ಪಿಸಿ ಮೋಹನ್ ಗದರಿದ್ರು. ಇದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ನಿನ್ನೆ ಗಲಾಟೆಯ ಬಗ್ಗೆ ಸಂಸದ ಪಿಸಿ ಮೋಹನ್ ಸ್ಪಷ್ಟನೆ ಕೊಟ್ಟು ಪ್ರದೀಪ್ ಈಶ್ವರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಪರ್ಮನೆಂಟ್ ಅಲ್ಲ, 2 ವರ್ಷ ಆದಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಯಡಿಯೂರಪ್ಪ ಕೊಡುಗೆ ಬಗ್ಗೆ ಮಾತನಾಡಿದ್ರೆ ಇವರಿಗೇನು ಸಮಸ್ಯೆ? ಪ್ರದೀಪ್ ಈಶ್ವರ್ ತಮ್ಮ ವರ್ತನೆಯನ್ನ ಸರಿಪಡಿಸಿಕೊಳ್ಬೇಕು ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು, ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್, ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ. ಕುತ್ಕೋಬೇಕು ಸುಮ್ಮನೆ. ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇರೋದಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟಾ? 2 ವರ್ಷಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಸರ್ಕಾರಗಳು ಬರ್ತವೆ ಹೋಗ್ತವೆ, ಆದರೆ ಈ ಥರದ ಜಯಂತಿಗಳು ಪಕ್ಷಾತೀತವಾಗಿ ಮಾಡಬೇಕು. ಎಲ್ಲ ಸಮುದಾಯಕ್ಕೂ, ರಾಜ್ಯದ ಜನಕ್ಕೆ, ಅದರಲ್ಲೂ ಅಕ್ಕಪಕ್ಕ ರಾಜ್ಯಗಳು ಕೂಡ ಎಲ್ಲಿ ಸಮುದಾಯದ ಆ ಥರದ್ದು ಅವರ ಬಗೆಯ ಒಂದು ಹೆಚ್ಚಿನ ಪುಸ್ತಕಗಳು, ಹೆಚ್ಚಿನ ಒಂದು ವಿವರಗಳು ತಲುಪಬೇಕು ಅನ್ನೋದು ನಮ್ಮ ಗುರಿ. ಆದರೆ ಕಾಂಗ್ರೆಸ್ ನಾಯಕರದ್ದು ಏನಿದೆಯೋ ಗೊತ್ತಿಲ್ಲ.